ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಈಗೀಗ ಯಾಕೋ ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಪ್ಲೀಸ್ ನಾನು ಕತೆ ಹೇಳಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಸರ್ರನೆ ಸಿಟ್ಟು ಏರಿತು ಇವನಿಗೆ. ಅವಳ ಹಿಂದೆಯೇ ದಾಪುಗಾಲು ಹಾಕಿದ ವಿಧಾನ್ ಕೋಪದಿಂದ. ಅವಳು ಅಳುತ್ತಲೇ ಓಡುತ್ತಿದ್ದಳು ತನಗೆಂದು ಕೊಟ್ಟಿದ್ದ ರೂಮಿನ ಕಡೆಗೆ. ಇನ್ನೇನು ಬಾಗಿಲು ತೆಗೆದು ಒಳಹೋಗಬೇಕು ಅಷ್ಟರಲ್ಲಿ ಅವಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ ವಿಧಾನ್. ಒಮ್ಮೆಲೇ ಆದ ದಾಳಿಗೆ ಬೆದರಿ ಹೋದಳು ವಿಶಾಖ. ಮೊದಲೇ ಅಳುತ್ತಿದ್ದಳು, ಈಗಂತೂ ಅಕ್ಷರಶಃ ಬಿಕ್ಕತೊಡಗಿದ್ದಳು. ಅವಳ ಮುಖ ನೋಡಿದವನಿಗೆ ಏನನ್ನಿಸಿತೋ, ಹಿಡಿದಿದ್ದ ಕೈ ಬಿಟ್ಟು ಬಿಟ್ಟಿದ್ದ. ಮೈ ಕಂಪಿಸಿತು ಅವನಿಗೆ. ಕಾಲುಗಳಲ್ಲೆಲ್ಲ ಸಣ್ಣ ನಡುಕ. ಕೈ ಸವರಿಕೊಂಡು ನಿಂತು ಬಿಟ್ಟಳು ಅವನ ಎದುರಿಗೆ ಬಿಕ್ಕುತ್ತಾ. ಅವಳ ಮುಖವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್. ಎಚ್ಚೆತ್ತವನು. ತತ್ತೆರಿಗೆ, ಏ ಹುಡುಗಿ, ನಿಲ್ಸು ಅಳೋದನ್ನು. ನನಗೆ ಈ ಅಳೋರನ್ನು ಕಂಡ್ರೆ ಆಗಲ್ಲ. ಎಷ್ಟು ಸಲ ಹೇಳೋದು ನಿಂಗೆ? ಹಾಂ, ಮಾತಾಡಬೇಕು. ದೇವರು ನಿಮಗೆ ಬಾಯಿ ನಾಲ್ಗೆ ಎಲ್ಲ ಕೊಟ್ಟಿದ್ದಾನೆ ತಾನೇ. ಮತ್ತ್ಯಾಕೆ ಬಾಯಿ ಬಿಡಲ್ಲ ಅಂತೀಯ ನೀನು? ಯಾರ್ಯಾರೋ ಏನೇನೋ ಅಂತ ಇದ್ದರೂ ಬಾಯಲ್ಲಿ ಕಡುಬು ತುರುಕಿರೋರಂಗೆ ಸುಮ್ಮನೆ ಇರ್ತೀಯಲ್ಲ. ತಾಳ್ಮೆ ಇರಬೇಕು ನಿಜ, ಆದರೆ ಹೇಳಿದ್ದನ್ನು ಹೇಳಿಸ್ಕೊಂಡು ಮಾಡಿದ್ದನ್ನು ಮಾಡಿಸ್ಕೊಂಡು ಇದು ಸುಮ್ಮನೆ ಇರಬಾರ್ದು. ಪ್ರತಿ ಸಲ ನಾನೇ ಇರೋಕ್ಕಾಗಲ್ಲ. ನನಗೇನು ಬೇರೆ ಕೆಲಸ ಇಲ್ವಾ? ನಿನ್ನೆ ಕಾಯ್ಕೊಂಡು ಕೂತಿರಲ್ಲ? ಹಾಂ, ಈ ಮನೆಯಲ್ಲಿ ಆವಾಗೇನೇನೋ ಮಾತಾಡಿದ್ರಲ್ಲ, ಅವರೆಲ್ಲ ಯಾರೂ ಅಲ್ಲ. ಅವರ ಮಾತಿಗೆಲ್ಲ ಕಣ್ಣಿಂದ ಗಂಗಾ ಭವಾನಿ ಹರಿಸೋ ಅವಶ್ಯಕತೆ ಇಲ್ಲ. ನಿಂಗೆ ಮುದುಕಮ್ಮ ಏನಾದರೂ ಅಂದರೆ ಆವಾಗ ನೀನು ನಿನ್ನ ಕಣ್ಣಿನ ಡ್ಯಾಮ್ ಓಪನ್ ಮಾಡೋದ್ರಲ್ಲೂ ಒಂದು ಅರ್ಥ ಇದೆ. ನೀನು ಹೀಗೆಲ್ಲ ಮಾತಿಗೂ ನೀರು ಹರಿಸಿದ್ರೆ, ಮೊದಲೇ ನಮ್ಮದು ಮಲೆನಾಡು, ಪ್ರವಾಹ ಗಿವಾಹ ಬಂದ್ಬಿಟ್ರೆ ಕಷ್ಟ. ಏನು ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಸಿಡುಕಿದ ವಿಧಾನ್. ಅವನ ಮಾತಿನ ಓಘಕ್ಕೆ ಅದ್ಯಾವಾಗ ಅವಳ ಅಳು ನಿಂತು ಹೋಗಿತ್ತೋ. ಕಣ್ಣರಳಿಸಿಕೊಂಡು ಅವನ ಮುಖವನ್ನೇ ಆಶ್ಚರ್ಯದಿಂದ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ. ಈಗ ಅವನ ಪ್ರಶ್ನೆ ಅವಳನ್ನು ಇಹಕ್ಕೆ ಮರಳಿಸಿತ್ತು. ಸರ್, ನಾನು ಅಜ್ಜಿನ್ ನೋಡ್ಬೇಕ್ರಿ. ಅವ್ರದ್ದು ತಿಂಡಿ ಆಗಿರ್ತದಲ್ಲ, ಕರ್ಕೊಂಡು ಬರಾಕ ನಾನು ಹೋಕ್ಕೇನ್ರಿ. ನಿಧಾನಕ್ಕೆ ತಡೆದು ಮಾತನಾಡಿದಳು. ಬಾಯಿ ಬಿಡುವುದಕ್ಕೂ ಭಯ ಪಾಪ ಅವಳಿಗೆ. ತತ್ತೆರಿಗೆ, ಈ ಹುಡುಗಿ ಇದೇನು ಹಿಂಗೆ ಮಾತಾಡ್ತದೆ? ನಿಜವಾಗ್ಲೂ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದಾಳಾ? ಇಲ್ಲ ನನ್ನ ಕಿವಿನೇ ಡಮಾರ? ಅದೇನು ಮಾತಾಡ್ತೀಯ ಹುಡುಗಿ? ಕಿವಿಗೆ ಕೇಳಿಸಲ್ವಲ್ಲೇ? ನಿಂಗೆ ಹೇಳ್ತೀನಲ್ಲ ನಾನು. ನಾನು ನಿನ್ನ ಉದ್ಧಾರ ಮಾಡ್ತಾ ಇದ್ದರೆ ಅಲ್ಲಿ ಕಾಫಿ ಹಣ್ಣು ಕೇಳೋಕೆ ಆಳುಗಳು ಬರ್ತಾ ಇದ್ದಾರೆ. ಅದನ್ಯಾರು ನೋಡ್ಕೊಳ್ಳೋದು? ತತ್ತೆರಿಗೆ, ಈ ಹುಡುಗಿ ಕಥೆಯಲ್ಲಿ ನನ್ನ ಕೆಲಸ ಎಲ್ಲ ಮರ್ತೇ ಹೋಗಿತ್ತು ಎಂದು ಹಣೆ ಚಚ್ಚಿಕೊಂಡು ದಡದಡನೆ ಕೆಳಗೆ ಓಡಿದ ವಿಧಾನ್. ಅವನು ಹೋದ ದಾರಿಯನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಾ ನಿಂತು ಬಿಟ್ಟಿದ್ದಳು ವಿಶಾಖ. ಅಲ್ಲ, ಈ ಮನುಷ್ಯ ಯಾಕೆ ನನ್ನ ಹಿಂಗೆ ಹಂಗೆ ಓಡಿ ಬಂದಿದ್ದು? ಯಾಕೆ ನನ್ನ ಕೈ ಹಿಡಿದು ಎಳೆದಿದ್ದು ಅಂತೀನಿ. ಅದೇನಷ್ಟು ಅರ್ಜೆಂಟ್ ಇತ್ತ ಮಾತಾಡೋದು, ನನಗೆ ಬುದ್ಧಿ ಹೇಳೋದು ಯಾವಾಗಾರ ಆಗೋದಪ್ಪ. ಮತ್ತು ನನಗೆ ಅಂತಾರ ನನ್ನ ಎದುರಿಗೆ ಬರಬೇಡ ಅಂತ. ನಾನೆಲ್ಲಿ ಹೋಗ್ಕೇನಿ ಅವ್ರ ಎದುರುಗ? ಅವರ ಬ್ಯಾರಿ ಕೆಲಸನ ಇಲ್ದಂಗೆ ನನ್ನ ಹಿಂದೆ ಇರ್ತಾರವ. ಏನು ಮನುಷ್ಯ ಅದಾರೋ ಯಪ್ಪ. ಆದರೂ ಆ ಆಂಟಿಗೆ ನನ್ನ ಪರವಾಗಿ ಇವರ ಮಾತಾಡಿ ಸುಮ್ಮನಾಗಿಸ್ಯಾರಲ್ಲ, ಇದು ಎರಡನೇ ಸಲ ಅದ ಹಿಂಗೆ ಇವರು ನನ್ನ ಪರವಾಗಿ ಮಾತಾಡಿದ್ದು. ನಾನೇನು ಮಾಡೀನಿ ಆಂಟಿಗ ಅಂತೀನಿ. ಎಂತೆಂಥ ಮಾತು ಕೇಳೋ ಹಂಗಾತು ನಾನು. ಅಲ್ಲ, ಕೆಲಸ ಮಾಡೋರು ಮನುಷ್ಯರ ಅಲ್ಲೇನು? ಅವರಿಗೂ ಮನಸ್ಸದ ಭಾವನೆಗಳವ ಅಂತ ಈ ದೊಡ್ಡ ಮನುಷ್ಯರಿಗೆ ತಿಳಿಯೋದಿಲ್ಲನ? ನನಗಂತರೂ ಅಳು ತಡಿಯಲಾರ್ದಂಗೆ ಆಗಿತ್ತು ಯವ್ವ. ನಾ ಏನು ಹೊಟ್ಟಿಗಿಲ್ದ ಬಂದಿನ ಈ ಮನೆಗೆ? ನಾನು ದುಡಿತೀನಿ, ನಾನು ತಿಂತೀನಿ. ಇವ್ರು ಯಾರದಾರ ನನಗೆ ಹೇಳಕ್ಕ? ಖರೀನಾ? ಈ ಮನುಷ್ಯ ಹೇಳೋದು ಮಾತಾಡ್ಬೇಕು, ಬಾಯಿ ತೆಗಿಬೇಕು. ಈ ಪ್ರಪಂಚನ ಹಂಗದ. ಬಿದ್ರ ಮ್ಯಾಲಿಂದ 2 ಕಲ್ಲು ಹಾಕ್ತಾರ ಅಷ್ಟ. ಯಾರೂ ನಮ್ಮನ್ನು ಎತ್ತಕ್ಕೆ ಬರಂಗಿಲ್ಲ. ನಮ್ಮನ್ನು ನಾವು ನೋಡ್ಕೋಬೇಕು. ಆದ್ರೇನು ಮಾಡೋದು? ನನಗೆ ಮಾತಾಡೋಕೆ ಭಯ. ಮೊದಲಿಂದಾನೂ ಹಂಗೆ ಅಲ್ಲೇನ ನಾನು. ಆಡ್ತಿರ್ಕಿಲ್ಲ.
ಅಮ್ಮ ಎಷ್ಟು ಸಲ ಹೇಳೋರು, ವಿಶು ನಿನ್ಗೆ ಅನ್ನಿಸಿದ್ನ ಬಾಯ್ಬಿಟ್ಟು ಹೇಳ್ಬೇಕವ, ಮನ್ಸೊಳ್ಗೆ ಇಟ್ಕೊಂಡ್ರೆ ಯಾರು ಅರ್ಥ ಮಾಡ್ಕೋತಾರ ಹೇಳು ನೋಡುನು. ಪ್ರಪಂಚ ನೀನು ತಿಳಿದಷ್ಟು ಚಂದ ಇಲ್ಲವ, ನಿನಗಿನ್ನೂ ಗೊತ್ತಿಲ್ಲ ಎಂತೆಂಥ ಮಂದಿ ಅದಾರ ಜಗತ್ನ್ಯಾಗ ಮಗಳ ಅಂತಂದು. ನನಗೆ ಆಗ ಅರ್ಥ ಆಗ್ತಿರ್ಕಿಲ್ಲ. ಮನೆಯಿಂದ ಹೊರಗೆ ಬಂದಿದ್ರೆ ಅರ್ಥ ಆಗೋದು, ಆದರೆ ಈಗ ಪ್ರಪಂಚದಾಗ ಎಂತೆಂಥ ಮಂದಿ ಅದಾರಂತ ಅರ್ಥ ಆಗಾಕತ್ತದ. ಕರೀನಾ ಆ ಮನುಷ್ಯ ಹೇಳ್ದಂಗೆ ನಮ್ಮ ತಪ್ಪಿಲ್ಲ ಅಂದ್ರೆ ನಾವ್ಯಾಕೆ ಅನ್ನಿಸ್ಕೋಬೇಕು ಅಲ್ಲ, ತಿರುಗಿಸಿ ಅನ್ನಕ್ಕಬೇಕು. ಹೌದು ಎಂದುಕೊಂಡಳು. ತಂಗಿ ತಲೆ ಸವರಿ ಅವಳನ್ನು ಸಮಾಧಾನಿಸುತ್ತಾ ಹಳೆಯ ನೆನಪಿಗೆ ಜಾರಿದ್ದ ಸುಭಾಷ್. ಅದು 5 ವರ್ಷಗಳ ಹಿಂದಿನ ಮಾತು. ಆಗ ತಾನೇ ಹೊಸದಾಗಿ ಸಿಯಾಚಿನ್ಗೆ ಪೋಸ್ಟ್ ಆಗಿದ್ದೆ ನಾನು, ಲ್ಯಾನ್ಸ್ ನಾಯಕ್ ಹುದ್ದೆಗೆ. ಸಿಯಾಚಿನ್ ಈ ಮೊದಲೇ ಹೇಳಿದ ಹಾಗೆ ದಟ್ಟ ಹಿಮದಿಂದ ಆವೃತವಾದ ಒಂದು ಘನಘೋರ ಯುದ್ಧ ಭೂಮಿ. ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ ಎತ್ತರದಲ್ಲಿದೆ ಅದು. ಅಲ್ಲಿಗೆ ನಮ್ಮ ಸರ್ಕಾರ ಪ್ರತಿ ವರ್ಷವೂ 100 ಸೈನಿಕರನ್ನು ಗಡಿ ಕಾಯಲು ಕಳುಹಿಸುತ್ತದೆ. ಹಾಗೆಯೇ ನಮ್ಮದೊಂದು ತುಕಡಿಯನ್ನು ಕೂಡ ಅಲ್ಲಿ ನೇಮಿಸಿದ್ದರು. ಆ ತುಕಡಿಗೆ ನೇಮಕವಾಗಿದ್ದ ಕೆಚ್ಚೆದೆಯ ಸೈನಿಕರೇ ಮೇಜರ್ ವಿಧಾನ್ ಕಾರ್ಯಪ್ಪ. ಅಬ್ಬಾ ಎಂತಹ ಆಕರ್ಷಕ ರೂಪ! 6 ಅಡಿಯ ಎತ್ತರ, ಹುರಿ ಮೀಸೆ, ಎಣ್ಣೆಗೆಂಪು ಮೈಬಣ್ಣ, ಸದೃಢ ದೇಹದಾರ್ಢ್ಯ, ಎದುರಿಗೆ ಬರುವ ವೈರಿಯನ್ನು ಕಣ್ಣಲ್ಲೇ ಎದುರಿಸಬಲ್ಲಂತಹ ತೀಕ್ಷ್ಣ ಕಂಗಳು. ನಾನಂತೂ ಅವರನ್ನು ನೋಡುತ್ತಲೇ ಬಾಕಿಯಾಗಿ ಬಿಟ್ಟಿದ್ದೆ. ಎಂತಹುದೋ ತೀವ್ರವಾದ ಆಕರ್ಷಣೆ ಇತ್ತು ಅವರಲ್ಲಿ. ಅವರ ಮಾತು ಕೂಡ ಅಷ್ಟೇ ಖಡಕ್. ಎಂಥವರನ್ನು ಆಕರ್ಷಿಸಬಲ್ಲ ವ್ಯಕ್ತಿತ್ವ. ಅವರೇ ನಮ್ಮ ತುಕಡಿಯನ್ನು ಮುನ್ನಡೆಸಬೇಕಿತ್ತು. ಅವರು ಆ ಪ್ರದೇಶಕ್ಕೆ ಹೊಸದಾಗಿ ನೇಮಕಗೊಂಡವರೇ. ಅತ್ಯಂತ ದುರ್ಗಮ ಹಿಮಪ್ರದೇಶದ ಮೇಲೆ ನಮ್ಮ ಸೇನೆ ತಲುಪಬೇಕಿತ್ತು. ಸಮುದ್ರ ಮಟ್ಟದಿಂದ ಅಷ್ಟೊಂದು ಎತ್ತರದಲ್ಲಿರುವ ಹಿಮಾಚ್ಛಾದಿತ ಪರ್ವತವನ್ನು ಏರುವುದು ಸುಲಭದ ಮಾತಲ್ಲ. ಆ ದಿನ ವಾತಾವರಣ ಕೂಡ ಅನುಕೂಲಕರವಾಗಿರಲಿಲ್ಲ. ಹಿಮಗಾಳಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿತ್ತು. ಜೊತೆಗೆ ಹಿಮದ ಮಳೆ. ಆದರೂ ನಮ್ಮ ಗಮ್ಯವನ್ನು ನಾವು ತಲುಪಲೇಬೇಕಿತ್ತು. ಅದು ಅನಿವಾರ್ಯ ಮತ್ತು ನಮ್ಮ ಕರ್ತವ್ಯ ಕೂಡ. ನಮಗೆ ಸರ್ಕಾರ ನೀಡಿದಂತಹ ಬೆಚ್ಚನೆಯ ಉಡುಪು ಧರಿಸಿದ್ದೆವು. ನಮಗೆ ಹಿಂದೆ ನೀಡಿದಂತಹ ಒಂದು ಉಪಕರಣ ಎಲ್ಲರ ಕೈಯಲ್ಲಿತ್ತು. ಆ ಉಪಕರಣ ನಮ್ಮ ಜೀವ ಉಳಿಸುವಲ್ಲಿ ಅತ್ಯಂತ ಸಹಕಾರಿಯಾಗಿತ್ತು. ಎಲ್ಲರೂ ಒಂದೊಂದು ಸ್ಟಿಕ್ ಹಿಡಿದುಕೊಂಡು ಪರ್ವತವನ್ನು ಏರಲು ಶುರು ಮಾಡಿದ್ದೆವು. ಅದೆಂಥ ಹಿಮಗಾಳಿ, ಹಿಮವರ್ಷ! ಅಂತಹ ಪ್ರದೇಶದಲ್ಲಿ, ಅಂತಹ ವಾತಾವರಣದಲ್ಲಿ ಜೀವ ಉಳಿಸಿಕೊಳ್ಳುವುದೇ ಒಂದು ಹರಸಾಹಸದ ಕೆಲಸ. ಸುಮಾರು ಎತ್ತರ ಏರಿದ್ದೆವು. ಹಿಮವರ್ಷ ಇದ್ದಕ್ಕಿದ್ದಂತೆ ಜಾಸ್ತಿಯಾಯಿತು. 5-6 ಸೈನಿಕರು ಹಿಮದ ಅಡಿಯಲ್ಲಿ ಸಿಲುಕಿ ಕಾಣೆಯಾಗಿದ್ದರು. ಅವರಲ್ಲಿ ನಾನೂ ಒಬ್ಬ. ಅವರನ್ನು ಆ ಯಂತ್ರದ ಸಹಾಯದಿಂದ ಅವರು ಎಷ್ಟು ಅಡಿ ಆಳದಲ್ಲಿ ಸಿಲುಕಿದ್ದಾರೆ ಎಂದು ತಿಳಿದುಕೊಂಡು ಬಚಾವ್ ಮಾಡುವ ಕಾರ್ಯ ಚಾಲ್ತಿಯಲ್ಲಿತ್ತು. ಸ್ವತಃ ಮೇಜರ್ ವಿಧಾನ್ ನನ್ನ ಕಾಪಾಡಿದ್ದರು. ಹಿಮದ ರಾಶಿಯಿಂದ ತಮ್ಮ ಜೀವವನ್ನು ಪಣಕ್ಕಿಟ್ಟು. ಮೊದಲೇ ಅವರ ವ್ಯಕ್ತಿತ್ವ ನನ್ನ ಆಕರ್ಷಿಸಿತ್ತು. ಈಗಂತೂ ಅವರು ನನ್ನ ಪಾಲಿನ ದೇವರಾಗಿ ಹೋಗಿದ್ದರು. ಆರಾಧಿಸುತ್ತಿದ್ದೆ ನಾನು ಅವರನ್ನು. ಒಂದಿಬ್ಬರು ಎಷ್ಟೇ ಪ್ರಯತ್ನಪಟ್ಟರೂ ಸಿಕ್ಕಿರಲಿಲ್ಲ. ಆ ಕ್ಷಣ ಮೇಜರ್ ವಿಧಾನ್ ಕಣ್ಣಲ್ಲಿ ನೀರಿತ್ತು. ಕೆಚ್ಚೆದೆಯ ಸೈನಿಕರನ್ನು ಕಳೆದುಕೊಂಡ ದುಃಖವಿತ್ತು. ಆ ಕ್ಷಣ ನಾನು ಅವರ ಅಪ್ಪಟ ಅಭಿಮಾನಿಯಾಗಿ ಹೋದೆ. ಎಂತಹ ತಾಯಿ ಹೃದಯ ಅವರದ್ದು! ಶತಾಯಗತಾಯ ಅವರ ಸ್ನೇಹವನ್ನು ಸಂಪಾದಿಸಲೇಬೇಕು ಎಂದುಕೊಂಡಿದ್ದೆ ನಾನು. ಎಂತಹದ್ದೇ ಪರಿಸ್ಥಿತಿಯಲ್ಲೂ ನಾವು ನಮ್ಮ ಗಮ್ಯವನ್ನು ತಲುಪಲೇಬೇಕಿತ್ತು. ಅಲ್ಲಿ ಪಾಕಿಸ್ತಾನಿ ಸೈನಿಕರು ಯಾವ ಕ್ಷಣದಲ್ಲಿ ಆಕ್ರಮಣ ಮಾಡುತ್ತಾರೋ ಎಂದು ದಿನದ 24 ಗಂಟೆಯೂ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯಬೇಕಿತ್ತು ನಮ್ಮ ಸೈನಿಕರು. ಮತ್ತೆ ನಮ್ಮ ಪಯಣವನ್ನು ಮುಂದುವರೆಸಿದ್ದೆವು ನಾವು. ಅದೇ ಘೋರ ವಾತಾವರಣ, ಹಿಮದ ಮಳೆ, ಹಿಮಗಾಳಿ, ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗಿತ್ತು ನಮ್ಮ ತುಕಡಿ. ನಮಸ್ತೆ ಸಾಹಬ್, ಮೇ ಲ್ಯಾನ್ಸ್ ನಾಯಕ್ ಸುಘೋಷ್ ರಾಯಲ್. आपने मेरा जान बचाया साहब, आपका बहुत बहुत ಧನ್ಯವಾದ. ನಮಸ್ಕಾರ ಸರ್, ನಾನು ಲ್ಯಾನ್ಸ್ ನಾಯಕ್ ಸುಘೋಷ್ ರಾಯಲ್. ನೀವು ನನ್ನ ಜೀವ ಉಳಿಸಿದ್ದೀರಿ. ಬಹಳ ಬಹಳ ಧನ್ಯವಾದಗಳು ನಿಮಗೆ ಸರ್ ಎಂದು ಸ್ನೇಹದ ಮೊದಲ ಹೆಜ್ಜೆ ಮುಂದಿಟ್ಟಿದ್ದೆ ನಾನು ಮೇಜರ್ ವಿಧಾನ್ ಜೊತೆಗೆ. ಅವರು ಎಷ್ಟು ಗಂಭೀರ ಸ್ವಭಾವದವರೋ ನಾನು ಅಷ್ಟೇ ತುಂಡು ಸ್ವಭಾವದವ. ಆದರೂ ಅದು ಹೇಗೋ ನಾವು ಹತ್ತಿರವಾಗಿದ್ದೆವು. ನನಗಿಂತ 2-3 ವರ್ಷ ದೊಡ್ಡವರಿರಬೇಕು ಅವರು. ನನ್ನನ್ನು ಸ್ವಂತ ತಮ್ಮನ ಥರ ನೋಡುತ್ತಿದ್ದರು ಅವರು. ಅಷ್ಟು ಹತ್ತಿರವಾಗಿದ್ದೆವು ನಾವು. ಭಯ್ಯ ಕ್ಯಾ ಸೋಚ್ ರಹೆ ಹೋ, ಜಾಯೆಂಗೆ ನಾ ಹಮ್ ಉನ್ಕೆ ಪಾಸ್ ಕರ್ನಾಟಕ? ಅಣ್ಣ ಏನು ಯೋಚನೆ ಮಾಡ್ತಿದೀಯಾ? ನಾವು ಹೋಗ್ತಾ ಇದ್ದೀವಲ್ಲ ನಾವು ಅವರ ಹತ್ತಿರ ಕರ್ನಾಟಕಕ್ಕೆ, ಕೇಳಿದ್ದಳು ಸುನೈನಾ ತನ್ನ ಅಣ್ಣನನ್ನು. ಆಗ ಎಚ್ಚೆತ್ತಿದ್ದ ಸುಘೋಷ್ ಹಳೆಯ ನೆನಪಿನಿಂದ. ಅವಳ ಮುಖವನ್ನೇ ಕ್ಷಣ ದಿಟ್ಟಿಸಿ ನಿಟ್ಟುಸಿರು ಬಿಟ್ಟು ಹಾಂ ಜಾಯೆಂಗೆ, ಹಾಂ ಹೋಗ್ತಿದ್ದೀವಿ ಎಂದ.
ಅಕ್ಕ ಅಕ್ಕೋ ಏನು ಯೋಚನೆ ಮಾಡ್ತಾ ಇದ್ದೀರಾ? ಆವಾಗಲಿಂದ ಕೂಗ್ತಾ ಇವನಿ, ಕೇಳಿಸ್ಕೊತಾ ಇಲ್ವಲ್ಲ ನೀವು ಎನ್ನುತ್ತಾ ಮೇಲೆ ಬಂದಿದ್ದ ಗೋಪಿ. ಅದು ಅಣ್ಣ, ನಾನು ಬರ್ತಿದ್ನಿ ಕೆಳಗಡಿ, ನೀವ್ಯಾಕೆ ಬರೋಕ್ಕೋದ್ರಿ ಮತ್ತ ಎಂದಳು ನಿಧಾನಕ್ಕೆ. ಅಕ್ಕೋ ನೀವೇನಂದ್ರೋ ನಂಗಂತೂ ಕೇಳಿಸ್ಲೇ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಅದಿರಲಿ, ಅಣ್ಣ ಬಂದಿದ್ರಲ್ಲ, ಅವರು ಶಾನೆ ಕ್ವಾಬ್ದಾಗಿದ್ರು, ನಿಮಗೇನು ಅನ್ನಲಿಲ್ಲ ತಾನೇ ಕೇಳಿದ. ಭಯವಿತ್ತು ಅವನ ಮುಖದ ಮೇಲೆ. ಮೊದಲೇ ಅವಮ್ಮ ಅದೇನೇನೋ ಅಂದು ಅಕ್ಕನ ಮನಸ್ಸು ನೋಯಿಸಿದ್ರು. ಒಂದು ವೇಳೆ ಅಣ್ಣನೂ ಏನಾದರೂ ಅಂದು ಅವರನ್ನು ನೋಯಿಸಿದ್ರೆ ಎಂಬ ಆತಂಕ ಅವನಿಗೆ. ಹಾಗೇನಿಲ್ರಿ ಅಣ್ಣ, ಅವರೇನೂ ಅಂದಿಲ್ಲ ನನಗೆ. ಇಲ್ಲಿಲ್ರಿ ಅವರು ಅದೇನೋ ಕಾಫಿ ಹಣ್ಣು ಬಿಡ್ಸಕ್ಕೆ ಆಳುಗಳು ಬರ್ತಾರಂತ, ಅಲ್ಗೋಕ್ಕೇನೆ ಅಂದಾರ ಎಂದಳು. ಓ ಹೌದಲ್ಲ, ಆಳುಗಳು ಬತ್ತಾವ್ರೆ, ಎಸ್ಟೇಟ್ ಹತ್ರ ಹೋಗಿರ್ತಾರೆ ಅಣ್ಣ. ಅದಿರಲಿ ಅಕ್ಕೋ, ಅಲ್ಲಿ ಅಜ್ಜಮ್ಮ ಕಾಯ್ತಾ ಕೂತವ್ರೆ ನಿಮ್ಮನ್ನ, ಅವರು ಶಾನೆ ಬೇಸರ ಮಾಡ್ಕೊಂಡವ್ರೆ. ಅವಮ್ಮ ಅಂದಿರೋ ಮಾತಿನಿಂದ ನೀವೇನಾರ ಊರಿಗೋಯ್ತೀನಿ ಅಂದರೆ ಅನ್ನ ಗಾಬರಿ ಅವ್ರಿಗೆ. ಬನ್ನಿ ಬನ್ನಿ ಅಕ್ಕ, ಕೆಳಿಗೆ ಹೋಗೋಣ ಎಂದ ಗೋಪಿ. ಇಬ್ಬರು ಕೆಳಗಿಳಿದು ಬಂದಿದ್ದರು. ಕಾರ್ಯಪ್ಪನವರು ತಮ್ಮ ಅಮ್ಮನನ್ನು ಸಮಾಧಾನ ಮಾಡುತ್ತಿದ್ದರು. ಅವರಿಗೂ ಕೂಡ ಬೇಸರವಾಗಿತ್ತು ತಮ್ಮ ತಂಗಿಯ ಮಾತಿನಿಂದ. ಅಮ್ಮ, ನೀನು ಬೇಸರ ಮಾಡ್ಕೋಬೇಡ, ಆ ಹುಡುಗಿಗೆ ತುಂಬ ತಿಳುವಳಿಕೆ ಇದೆ, ಅವಳು ನಿನ್ನ ಬಗ್ಗೆ ತಪ್ಪು ತಿಳಿಯಲ್ಲ. ಅಷ್ಟಕ್ಕೂ ಅಮ್ಮ ಮಗಳಿಗೆ ನಮ್ಮ ವಿಧಾನ ಆ ಹುಡುಗಿಯ ಮುಂದೆಯೇ ಚಳಿ ಬಿಡಿಸಿದ್ದಾನಲ್ಲ, ಅವರ ಬಾಯಿ ಬಂದ್ ಮಾಡಿದ್ದಾನೆ. ಅವರು ಮಾಡಿದ ತಪ್ಪಿಗೆ ನಿನ್ನ ಹೊಣೆ ಮಾಡುವಂಥ ಹುಡುಗಿ ಖಂಡಿತ ಅಲ್ಲ ಅಮ್ಮ ಅವಳು, ನೋಡ್ತಾ ಇರು ಎಂದು ಸಮಾಧಾನ ಮಾಡುತ್ತಾ ಕುಳಿತಿದ್ದರು ಅವರು. ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.